ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾರುಣ್ಯ ಸಮೃದ್ಧಿ. ಇವತ್ತಿನ ಸ್ಪೆಷಲ್ ಏನು ಅಂದರೆ ವರಮಹಾಲಕ್ಷ್ಮಿ ಸ್ಪೆಷಲ್ ಆಗಿರುವಂತಹ ಚಕ್ಲಿ ಮಾಡ್ತಾಯಿದ್ದೀವಿ. ಮೊದಲೇದಾಗಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ಳಿ. ಅದಾದಮೇಲೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೋಬೇಕು. ಇದು ರೇಷಿಯೋ ಹೇಳ್ತಾ ಇರೋದು. ಸೊ ನೆಕ್ಸ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಮೊದಲನೇದಾಗಿ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಪಾತ್ರೆನ ಕಾದಿದೆ ಅಂತ ಅಂದಮೇಲೆ ಫಸ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಎರಡನ್ನೂ ಒಟ್ಟಿಗೆ ರೋಸ್ಟ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಪಾತ್ರೆ ಮೇಲೆ. ಸ್ಟವ್ ಬೆಚ್ಚಗಾಗುವಷ್ಟು ರೋಸ್ಟ್ ಆದರೆ ಸಾಕು, ಏನು ತೀರಾ ರೋಸ್ಟ್ ಆಗಬೇಕಂತೇನಿಲ್ಲ. ಈಗ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನ ತೊಗೊಂಡು ಚೆಕ್ ಮಾಡ್ತಾ ಇದ್ದೆ, ಅದು ಸ್ವಲ್ಪ ಬಿಸಿ ಆಗಿದೆಯಾ ಇಲ್ವಾ. ಇದು ಹಿಟ್ಟು ಕರೆಕ್ಟಾಗಿ ಹೀಟ್ ಆಗಿದೆ, ಅಂದರೆ ಬೆಚ್ಚಗಾಗಿದೆ. ಸೊ ಇದು ಪರ್ಫೆಕ್ಟ್ ಟೈಮಿಂಗು. ನಾವು ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ, ಒಂದು ದೊಡ್ಡ ಬಟ್ಲಾಗಷ್ಟು. ಅದು ಮಿಕ್ಸ್ ಮಾಡೋಕ್ಕೆಲ್ಲ ಹಿಟ್ಟನ್ನ ಮಿಕ್ಸ್ ಮಾಡೋಕ್ಕೆ ಕರೆಕ್ಟ್ ಮೆಜರ್ಮೆಂಟ್ ಇರಬೇಕು. ಮತ್ತು ಒಂದು ಜರಡಿ ತೊಗೊಳ್ಳಿ, ಯಾಕೆ ಅಂದರೆ ಅದರಲ್ಲಿ ಗಂಟೆಲ್ಲ ಸೇರ್ಕೋಬಾರ್ದು ಚಕ್ಲಿ ಮಾಡುವಾಗ. ಅದಕ್ಕೆ ಅದು ನೀಟಾಗಿ ಫೈನ್ ಪೌಡರ್ ಥರ ಆಗಬೇಕಲ್ವ. ಅದಕ್ಕೆ ಈಗ ನಾವು ಮಾಡಿರೋ ಮಿಶ್ರಣನ ಹಾಕಬೇಕಾಗುತ್ತೆ. ಸ್ವಲ್ಪ ತಣ್ಣಗಾಗಬಿಟ್ಟು ಚೆನ್ನಾಗಿ ಜರಡಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಗಂಟುಗಳೆಲ್ಲ ಇದೆಯಲ್ಲ, ಅದು ನೀಟಾಗಿ ಚಕ್ಲಿ ನಾವು ಒತ್ತುವಾಗ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೆ ಜರಡಿ ಇದ್ದಾದ್ಮೇಲೆ ಈ ಥರ ಗಂಟುಗಳೆಲ್ಲ ಬರುತ್ತೆ, ಇದನ್ನು ಬಿಸಾಕ್ಬಿಡಿ, ಇದನ್ನ ಹಾಕ್ಬಾರ್ದು. ಆಮೇಲೆ ಜರಡಿ ಇದ್ದಾದ್ಮೇಲೆ ಈ ಥರ ಹಿಟ್ಟು ಆಗಿರುತ್ತೆ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದ್ಮೇಲೆ ಎತ್ತಿಟ್ಕೊಂಡು ಅಚ್ಕಾರದ ಪುಡಿ 2 ಸ್ಪೂನ್ ಆಗೋಷ್ಟು ಹಾಕ್ಕೋಬೇಕು. 1 ಸ್ಪೂನ್ ಆಗೋಷ್ಟು ಸಾಲ್ಟ್ ಅಂದರೆ ಉಪ್ಪನ್ನ ಹಾಕ್ಕೊಳ್ಳಿ. ಇದು ಧನಿಯಾ ಪೌಡರ್ ಹಾಕ್ತಿರೋದು ನಾನು, ಇದು ಆಪ್ಷನಲ್ಲು, ಟೋಟಲಿ ಆಪ್ಷನಲ್. ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳಿ. 2 ಸ್ಪೂನ್ ಆಗೋಷ್ಟು ಎಳ್ಳ ಹಾಕ್ಕೋತಾ ಇದ್ದೀನಿ, ಅದು ಬಿಳಿ ಎಳ್ಳ. ಈಗ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಪೌಡರ್ ಏನು ಹಾಕಿದ್ದೀವಿ, ಜೀರಿಗೆ, ಎಳ್ಳು ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. 1 ಚಿಟಿಕೆ ಆಗೋಷ್ಟು ಸೋಡಾ ಹಾಕೋತಾ ಇದ್ದೀನಿ, ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು. ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಹಿಟ್ಟು ಈ ಥರ ಕಾಣಿಸ್ತಾ ಇದೆ. ಸೊ ಈಗ ಒಂದು ಪಾತ್ರೆ ತೊಗೊಳ್ಳಿ. ಸೊ 6 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಅಡುಗೆ ಎಣ್ಣೆನ. ಅದು ಫುಲ್ ಜಾಸ್ತಿ ಹೀಟ್ ಆಗಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಹೀಟ್ ಆಗಬೇಕಷ್ಟೆ. ತುಂಬ ಹೀಟ್ ಆಗೋದ್ರೆ ಅದು ಏನಾಗುತ್ತೆ ಅಂದರೆ ಚಕ್ಲಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮೀಡಿಯಮಾಗಿ ಹೀಟ್ ಮಾಡಬೇಕು. ಹೀಟ್ ಮಾಡಾದ್ಮೇಲೆ ಅದು ಮಾಮೂಲಿ ನಾವು ಹಿಟ್ಟನ್ನ ಕಲಸಿದ್ದೀವಲ್ವ, ಸೊ ಅದಕ್ಕೇ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಕಾದಿರುವಂತಹ ಎಣ್ಣೆ ತಗೊಂಡು ಚೂರೇ ಹಾಕ್ಕೊತ ಬನ್ನಿ, ಯಾಕೆಂದರೆ ಒಟ್ಟಿಗೆ ಹಾಕಬಾರ್ದು. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಈಗ ಎಣ್ಣೆ ಕರೆಕ್ಟ್ ಇದೆಯಾ ಅಂತ ಹೇಳೋದಕ್ಕೆ ಫಸ್ಟ್ ಚೆಕ್ ಮಾಡೋದು ಹೆಂಗೆ ಅಂದರೆ, ಮೊದಲು ಕೈಗೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಮುಷ್ಟಿ ಕಟ್ಟಿದಾಗ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದಾಗ, ಒಂಚೂರು ಪ್ರೆಸ್ ಮಾಡಿದಾಗ ಅದು ಬ್ರೇಕ್ ಡೌನ್ ಆಗಬೇಕು. ಸೊ ಅದು ಆವಾಗ ಗೊತ್ತಾಗುತ್ತೆ. ಆ ಥರ ಈಗ ನಾನು ತೋರಿಸ್ತಿದ್ದೀನಲ್ಲ, ಸೇಮ್ ಆ ಥರ ಬ್ರೇಕ್ ಡೌನ್ ಆಗಬೇಕು. ಆಗ ಚಕ್ಲಿ ಹಿಟ್ಟಿಗೆ ಕರೆಕ್ಟಾಗಿ ಅಡುಗೆ ಎಣ್ಣೆ ಸಾಕಾಗಿದೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ಈಗ ಒಂದು ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ. ಸೊ ನೀರನ್ನ ಸ್ವಲ್ಪನೇ ಹಾಕ್ಕೊತಾ ಬರಬೇಕು. ಪೂರ್ತಿ ಒಂದೇ ಸಲ ಹಾಕಿದ್ರೆ ಅದು ನೀರಾಗಿಬಿಡೋ ಚಾನ್ಸಸ್ ಇರುತ್ತೆ. ಆಮೇಲೆ ನೀಟಾಗಿ ನಾದ್ಕೊಳ್ಳೋಕ್ಕಾಗಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸ್ವಲ್ಪನೇ ಹಾಕ್ಕೊತ ನಾನು ತೋರಿಸ್ತಾ ಇರೋ ಥರನೇ ನೀಟಾಗಿ ಕಲಿಸ್ಕೊಳ್ಳಿ. ಆ್ಯಕ್ಚುಲಿ ಕೈಯಲ್ಲೇ ಕಲಿಸ್ಕೋಬೇಕು, ಆವಾಗ ನೀಟಾಗಿ ಅದು ಹೊಂದಾಣಿಕೆ ಆಗುತ್ತೆ ನೀರು ಜೊತೆ ಹಿಟ್ಟಿಗೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊತ ಕಲಿಸ್ಕೊತ ಬನ್ನಿ. ಇದು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ತೊಗೊಂಡು ಬರಬೇಕು. ಮತ್ತು ಹಿಟ್ಟನ್ನ ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಅಂದರೆ ನೀರು ಕಮ್ಮಿ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಯಾಕೆ ಅಂದರೆ ನಾವು ಚಕ್ಲಿ ಹಾಕುವಾಗ ಅದೇನಾಗುತ್ತೆ, ತುಂಬ ಗಟ್ಟಿಯಾಗೋದ್ರೆ ಹಿಟ್ಟು, ಸೊ ನಮಗೆ ಒತ್ತಕ್ಕೂ ಕಷ್ಟ ಆಗುತ್ತೆ,
ಮತ್ತು ಹಿಟ್ಟು ಅಷ್ಟೇ, ಚಕ್ಲಿ ಹಿಟ್ಟು ಬ್ರೇಕ್ ಆಗಿಬಿಡುತ್ತೆ. ಸೊ ನೀಟಾಗಿ ಬರೋದಿಲ್ಲ. ಅದಕ್ಕೆ ಅದು ಕರೆಕ್ಟ್ ರೀತಿಯಲ್ಲಿ ನಾವು ಕಲಿಸ್ಕೊಳ್ಳೋದು ಇದು ಮೇಯ್ನ್ ಥಿಂಗ್, ನೀಟಾಗಿ ಮಾಡಬೇಕಾಗಿರೋದು. ಏಕೆಂದರೆ ನಾವು ಚಕ್ಲಿನ ಮಾಡುವಾಗೂ ಅಷ್ಟೇ ಅದು ಸ್ವಲ್ಪ ನೋಡ್ಕೊಂಡು ಮಾಡೋ ಅಂಥದ್ದು. ಈಗ ನೋಡಿ ಸ್ನೇಹಿತರೆ, ಒಂದು ಬೆಲ್ಲನ ಹಾಕಿ ನಾನು ಪ್ರೆಸ್ ಮಾಡ್ತಿದ್ದೀನಿ. ಅದು ನೀಟಾಗಿ ಸಾಫ್ಟಾಗಿ ಒಳಗೆ ಹೋಗ್ತಾ ಇದೆ ಹಿಟ್ಟು. ಸೊ ಈ ಪ್ರಮಾಣಕ್ಕೆ ಈ ಹಂತದ ತನಕ ನಮ್ಮದು ಚಕ್ಲಿ ಹಿಟ್ಟನ್ನ ತೊಗೊಂಡು ಬಂದರೆ ಸೊ ಇದು ಪರ್ಫೆಕ್ಟು. ಈಗ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಅಡುಗೆ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾದ್ಕೊಳ್ಳಿ ಸ್ವಲ್ಪ ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು, ಮತ್ತು ಆ ಹಿಟ್ಟಿಂದು ಆಚೆ ಸ್ವಲ್ಪ ಎಣ್ಣೆನ ಸವರಿ ಅದನ್ನು ಒಂದು ಏನಾದರೂ ಬೌಲೋ ಇಲ್ಲ ಪ್ಲೇಟೋ ಹಾಕಿ ಮುಚ್ಚಿ ಸೈಡಿಗೆ ಎತ್ತಿಡಬೇಕು. ಯಾಕೆಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಟ್ಟಿಗೆ ಹಿಡಿಬೇಕು. ಅದಕ್ಕೆ ಈ ಥರ ಹಾಕಿ ಸ್ವಲ್ಪ ಎಣ್ಣೆ ಮೇಲೆ ಸವರಿ ಎತ್ತಿಡಬೇಕು. ಒಂದು ಲಿಡ್ ಏನಾದರೂ ಕ್ಲೋಸ್ ಮಾಡಿ. ಈಗ ನಾನಿಲ್ಲಿ ಸ್ಟೀಲ್ ಚಕ್ಲಿ ಒಳನ್ನ ತೊಗೊಂಡಿದ್ದೀನಿ, ಚಕ್ಲಿ ಒತ್ತೋದು. ಸೊ ಇದನ್ನು ನಾನು ಯಾವ ಥರ ಫಿಕ್ಸ್ ಮಾಡ್ತಿದ್ದೀನಿ ಆ ಥರ ಫಿಕ್ಸ್ ಮಾಡ್ಕೋಬೇಕು. ಗೊತ್ತಿಲ್ಲ ಅಂದರೆ ಆ ಥರ ಫಿಕ್ಸ್ ಮಾಡ್ಕೊಂಡು ನೀಟಾಗಿ ಮುಷ್ಟಿ ಗಾತ್ರದಷ್ಟು ಹಿಟ್ಟನ್ನ ತೊಗೊಂಡು ಅದಕ್ಕೆ ಹಾಕಿ ನೀಟಾಗಿ ಚಕ್ಲಿನ ಬೇಕು. ಈಗ ಒಂದು ಪ್ಲೇಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ದಬಾಕಿ ಅದ್ರ ಮೇಲೆ ಚಕ್ಲಿ ಒತ್ತಬೇಕಾಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಫಸ್ಟ್ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಅದಾದಮೇಲೆ ಒಂದೊಂದೇ ಚಕ್ಲಿ ನಾವೇನು ಒತ್ತಿದ್ವಲ್ಲ ಅದನ್ನು ಬಿಡಿ. ಫಸ್ಟು ಒಂದು ಸ್ವಲ್ಪ ಹಿಟ್ಟನ್ನ ಹಾಕಿ ಅದು ಕಾದಿದೆಯಾ ಇಲ್ವಾ ಎಣ್ಣೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ಚಕ್ಲಿ ಮಾಡುವಾಗ ಯಾವತ್ತಿಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಯಾಕೆಂದರೆ ಚಕ್ಲಿ ಗರ್ಗರಿಯಾಗಿ ಬರಲ್ಲ, ಆಮೇಲೆ ಒಳಗಡೆನೂ ಅಷ್ಟೇ ಜಾಸ್ತಿ ಬೇಯಕ್ಕೆ ಹೋಗಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಮಾಡಬೇಕು. ಈಗ ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ. ಸೊ ಮೊದಲೇದಾಗಿ ಟಿಶ್ಯೂ ಪೇಪರ್ ಯಾಕೆ ಇಟ್ಟಿರೋದು ಅಂದರೆ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಹೀರ್ಕೊಳ್ಳಿ ಅಂತ ಇಟ್ಟಿದ್ದೀನಿ. ಸೊ ಇಷ್ಟು ಚಕ್ಲಿ ನಾವು ಮಾಡಿರೋ ಅಂಥದ್ದು. ಇನ್ನು ಕೆಲವೊಂದೆಲ್ಲ ಮುರ್ಕು ಮಾಡಿದ್ದೀವಿ. ಈಗ ನೋಡಿ ಒಂದು ಮುರ್ಕ್ ಪೀಸ್ನ ತೊಗೊಂಡು ಅದನ್ನು ಕ್ರಷ್ ಮಾಡಿದಾಗ ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಸೊ ಚಕ್ಲಿನೂ ಅಷ್ಟೇ ಕ್ರಂಚಿಯಾಗಿ ಬಂದಿದೆ. ನೀವು ಅಷ್ಟೇ ಮನೆಯಲ್ಲಿ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.